ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮೊಬ್ಬ MI ಅಥವಾ ಮಲ್ಲಪ್ಪ ಜೋತ್ ಅವರು. ರೈತರೊಬ್ಬರು ಹೇಳ್ತಾ ಇದ್ದಾರೆ ಏನಂತೇಳಿ, ಇದು ರೈತರು ಕಟ್ಟಿದ ಕಾರ್ಖಾನೆ, ಇದನ್ನು ಉಳಿಸಿರಿ, ರಾಜಕೀಯ ವ್ಯಕ್ತಿಗಳಿಗೆ ಮತ ಹಾಕಬೇಡಿ. ಈಗ ಕೈ ಮುಗಿಯುತ್ತಾರೆ, ನಂತರ ಕಾರ್ಖಾನೆ ಖಾಸಗೀಕರಣ ಮಾಡುತ್ತಾರೆ, ನೋಡಿಕೊಂಡು ಮತದಾನ ಮಾಡಿ. ಎಲ್ಲಿದು? ಇದು ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿ MK ಹುಬ್ಳಿ. ಅಲ್ಲಿ ರೈತರು ಚರ್ಪಡಿಸ್ತಾ ಇದ್ದಾರೆ. ಆಲ್ರೆಡಿ ಇಲೆಕ್ಷನ್ ಮುಗಿದು ಹೋಗ್ಯದ. ಜೊತೆಗೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಪ್ಯಾನಲ್ ಅಂದ್ರೆ ನಮ್ಮ ಹಟ್ಟಿಹೊಳಿ ಚಂದ್ರರಾಜ್ ಹಟ್ಟಿಹೊಳಿಯವರ ಮಲಪ್ರಭಾ ಸಹಕಾರ ಸಕ್ಕರೆ ಕಾರ್ಖಾನೆ ರೈತರ ಪುನಶ್ಚೇತನ ಪ್ಯಾನಲ್ ಗೆದ್ದಾಗಿಬಿಟ್ಟದ. ಇದು ನಿನ್ನೆ ರೈತರು ಆ ಮತದಾರರಿಗೆ ಏನಪ್ಪ ಅಂತಂದ್ರೆ ಕೈ ಮುಗಿಸ್ಕೊಳ್ತಾ ಇದ್ರು, ಈ ರಾಜಕೀಯ ಜನಕ್ಕೆ ಕೊಡಬೇಡ್ರಪ್ಪ ಅಧಿಕಾರ ಅಂತೆ. ಕೊಟ್ಟಾಗಿದ್ದ ಜನ ಅಲ್ಲಿ ಷೇರುದಾರರು ಒಪ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಇನ್ನು ಎರಡು ಮಾತಿಲ್ಲ. ಅವ್ರು ಹೇಳೋದು ಒಂದು ಏನಿತ್ತಪ್ಪ ಅಂದ್ರೆ ರೈತರು ಬಂದದ್ದು ಅವ್ರ ಪೆನಲ್ದು ಒಟ್ಟಿನಲ್ಲಿ 3 ಪೆನಲ್ ಆಗ್ತಾ ಇದ್ದಾವೆ. ಒಂದು JDS ಅದು ನಾಸಿರ್ ಬಾಗ್ವಾನ್ ಅವ್ರದ್ದು, ಒಂದು ರೈತರ ಮತ್ತು ಕಾರ್ಮಿಕರ ಹಿತರಕ್ಷಣಾ ಪ್ಯಾನಲ್ ಅಂತೇಳಿ, ಮುಂದೆ ರೈತ ಸಂಘದ ಮುಖಂಡ ಬಸವರಾಜ್ ಮೊಕಾಶಿ ಅವರ ನೇತೃತ್ವದ ಕಬ್ಬು ಬೆಳೆಗಾರರ ಹಾಗೂ ಕಾರ್ಖಾನೆ ಅಭಿವೃದ್ಧಿ ಪ್ಯಾನಲ್ ಅಂತ ಮಾಡಿಕೊಂಡ ಈ ಚುನಾವಣೆ ಮಾಡ್ತಾರೆ. ಅದರ ಇದರಲ್ಲಿ ಗೆದ್ದಿದ್ದು ಯಾರಪ್ಪ? ಚಂದ್ರರಾಜ್ ಹಟ್ಟಿಹೊಳಿ ಅವರ ನೇತೃತ್ವದ ಟೀಮ್ ಅಥವಾ ಬನ ಅಥವಾ ಪ್ಯಾನಲ್. ಆದರೆ ಇವರಿಗೆ ಸಂಕಟ ಆಗಿ ರೈತರಿಗೆ ನಾಳೆ ಇದು ಒಂದು ಖಾಸಗಿಯವ್ರ ಕೈ ಹೋದೀತು ಅಂತೇಳಿ. ಆದರೆ ಅಲ್ಲಿಯ ಮತದಾರರಿಗೆ ಷೇರುದಾರರಿಗೆ ಕನ್ವಿನ್ಸ್ ಮಾಡೋಲ್ಲ, ಇಲ್ಲಪ್ಪ ನಾವು ಖಾಸಗಿ ಕೊಡೋದಿಲ್ಲ, ಅದನ್ನು ರೈತರಿಗಾಗೆ ಮಾಡ್ತೀವಿ, ರೈತರ ಉದ್ಧಾರಕ್ಕಾಗಿ ಮಾಡ್ತಾಯಿದ್ದೀವಿ, ನಮ್ಗೆ ಅದರ ಅವಶ್ಯಕತೆ ಇಲ್ಲ. ನಮ್ಮ ಈಗಾಗಲೇ 2 ನಮ್ಮ ಶುಗರ್ ಫ್ಯಾಕ್ಟ್ರಿ ಇದ್ದಾವೆ. ಇಲ್ಲಿ ನಮ್ಮ ಗುರಿ ಏನಪ್ಪ ಅಂದ್ರೆ ರೈತರು ಉಳಿಬೇಕು, ಮೊದಲಿನ ಉತ್ಸಾಹ ಸ್ಥಾನಕ್ಕೆ ಎತ್ತರದ ಸ್ಥಾನಕ್ಕೆ ನಮ್ಮ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿ ಹೋಗಬೇಕು ಅನ್ನುವಂಥ ಮಾತುಗಳನ್ನಾಡೆ ಇದನ್ನು ಕನ್ವಿನ್ಸ್ ಮಾಡುವಲ್ಲೇ ಗೆದ್ದಿದ್ದಾರೆ. ಯಾಕಂತಂದ್ರೆ ವಿಶೇಷವಾಗಿ 16,903 ಹೋಟುಗಳಿದ್ದಾವೆ ಷೇರುದಾರದು. ಅದರಲ್ಲಿ ಎಲ್ಲನೂ 15 ಜನರೂ ಆರಿಸುವಂಥವ್ರಲ್ಲೇ ನಮ್ಮ ಚಂದ್ರರಾಜ್ ಹಟ್ಟಿಹೊಳಿ, ಜೊತೆಗೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು, ಅವ್ರ ಜೊತೆಗೆ ನಿಮಗೆ ಗೊತ್ತದು ಈಗಾಗಲೇ ವಿಠಲ್ ಹರಗೇಕರ್ ಅವರು, ಇನ್ನೊಬ್ಬರು ಪಾಟೀಲ್ ಬಾಬಾ ಸಾಹೇಬ್ ಪಾಟೀಲ್. ಇವ್ರ ಪೆನಲ್ ಇವತ್ತು ಗೆದ್ದದ, ಅಧಿಕಾರ ಹೇಳದ. ಆದರೂ ರೈತರಿಗೊಂದು ಆತಂಕ, ಇದು ನಾಳೆ ಹಿಂದಿನ ನಾಳಿದು ಈ ರಾಜಕೀಯ ಜನ ತಮಗೆ ದುರುಪಯೋಗ ಮಾಡ್ಕೊಂಡಾರೇನು ಅಂತೇಳಿ. ಗೆದ್ದ ನಂತರ ಮತ್ತಷ್ಟು ಭರವಸೆ ಕೊಡೋ ಪ್ರಯತ್ನವನ್ನು ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಮಾಡಿದ್ದಾರೆ. ಆ ಪ್ರಯತ್ನದಲ್ಲೇ ಮಾತನ್ನು ಹೇಳಿದ್ದಾರೆ, ಇಲ್ಲ ನಾವು ಏನು ಆಶ್ವಾಸನೆ ಕೊಟ್ಟಿದ್ದೀವಿ ಅದನ್ನು ಮಾಡ್ತೀವಿ, ಇದನ್ನು ಖಾಸಗೀಕರಣ ಮಾಡೋದಿಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮಗೆ, ನೀವು ನಮ್ಮನ್ನು ನಂಬ್ರಿ, ನಾನು ರೈತ ಕುಟುಂಬದಿಂದ ಬಂದವರಿದ್ದೀನಿ, ರೈತರ ಸಮಸ್ಯೆ ನನಗೆ ಗೊತ್ತದ, ಸಾಲ್ವ್ ಮಾಡ್ತೀನಿ. ಇದು ಮೊದಲು ಯಾವ ಸ್ಥಾನಕ್ಕಿತ್ತು ಆ ಸ್ಥಾನಕ್ಕೆ ನಿಲ್ಲಿಸ್ತೀನಿ ಅನ್ನುವಂಥ ಒಂದು ಭರವಸೆಯನ್ನು ಮೂಡಿಸೋ ಪ್ರಯತ್ನ ಮಾಡಿದ್ದಾರೆ, ಹೇಳೋದು ಮಾಡಿದ್ದಾರೆ. ಆದರೆ ಇನ್ನು ಕಾರ್ಯರೂಪಕ್ಕೆ ಬರಬೇಕು ಅನ್ನೋದು ಒಂದಿಲ್ಲೇ ದೊಡ್ಡ ಪ್ರಶ್ನೆ. ಅದು ಬರ್ತದಂತ ವಿಶ್ವಾಸ. ಇವತ್ತು ಷೇರುದಾರರು ಇವ್ರಿಗೆ ಮತ ಹಾಕಿದ್ದಾರೆ, 15 ಜನ ಕೊಟ್ಬಿಟ್ಟಿದ್ದಾರೆ, ನೀವು ಮಾಡಿಕೊಡ್ರಪ್ಪ ಅಂತೇಳಿ. ವಿರೋಧಿಗಳಲ್ಲಿ ಉಡಾಯಿಸಿ ಹೋಗಿಬಿಟ್ಟಿದ್ದಾರೆ. ಎಷ್ಟೋ ವಿರೋಧ ಮಾಡಲಿ ಏನೋ ಮಾಡಲಿ, ವಿರೋಧನ ಒಳಗಿಂದ ಹೋಗಿ, ಬಟ್ ಇವತ್ತು ಆ್ಯಬ್ಸಲ್ಯೂಟ್ ಮೆಜಾರಿಟಿ ಅಂತೆಲ್ಲ ಅದನ್ನು ಕೊಟ್ಟಿದ್ದಾರೆ. ಈಗ ಜವಾಬ್ದಾರಿ ಭಾಳ ಆಗಿದೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಮೇಲೆ. ಅವರಿದ್ದಂಥವ್ರು ಈಗಾಗಲೇ 2 ಫ್ಯಾಕ್ಟ್ರಿ ನಡೆಸಿದ್ದೇನು ಸುಳ್ಳಲ್ಲ, ಪ್ರೈವೇಟಾಗಿ ತಮ್ಮದು. ಈ ಫ್ಯಾಕ್ಟ್ರಿನ ನಾವು ಪ್ರೈವೇಟ್ ಕೊಡೋದಿಲ್ಲ, ನಾವು ಸ್ವಂತ ನಡೆಸ್ತೀವಿ ಅನ್ನುವಂಥ ಮಾತು ಮಾತಾಡಿದ್ದಾರೆ. ಇದರ ಅರ್ಥ ಏನಪ್ಪ ಅಂದ್ರೆ ನಾವು ಇನ್ನೊಂದು ಹೀರಾ ಶುಗರ್ ಮಾಡೋದಿಲ್ಲ, ಮತ್ತೊಂದು ಮಾಡೋದಿಲ್ಲ ಅನ್ನುವಂಥ ಮಾತಲ್ಲಿದೆ. ಯಾಕಂದ್ರೆ ಏನು ಪಾಪ ರೈತರು ಗಾಬರಿ ಆಗಿದ್ದಾರೆ. ಸಹಕಾರ ಕ್ಷೇತ್ರದೊಳಗೆ ಈ ರಾಜಕಾರಣಿಗಳು ಎಲ್ಲಿ ಹೋಗ್ತಾರ ಅದೆಲ್ಲನೂ ಒಟ್ಟು ದಿವಾಳಿ ಇಡುವಂಥ ಮಟ್ಟಕ್ಕೆ ಅಥವಾ ಖಾಸಗಿಯವರು ಹೋಗೋ ಮಟ್ಟಕ್ಕೆ ಬಂದಿದ್ದು ನೋಡ್ಕೊಂಡು ಭಾಳಷ್ಟು ಫ್ಯಾಕ್ಟ್ರಿಗಳು ಇವತ್ತು ರೈತರು ಅನಿಸ್ತಾ ಇದ್ದಾರೆ. ಬಟ್ ಅವರಲ್ಲಿ ಯೂನಿಟಿ ಇಲ್ಲ ಅನ್ನೋದು ಇದರಿಂದ ಮತ್ತು ಸ್ಪಷ್ಟ ಆಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದನ್ನು ರೈತರಿಗೆ ಅಥವಾ ಅಲ್ಲಿ ಷೇರುದಾರರಿಗೆ ಕನ್ವಿನ್ಸ್ ಮಾಡುವಲ್ಲೇ ಅಲ್ಲಿ ಹಿಂದೆ ನಡೆದಂಥ ಭ್ರಷ್ಟಾಚಾರದ ಬಗ್ಗೆ ಇನ್ನೊಂದ್ರ ಬಗ್ಗೆ ಜನಕ್ಕೆ ಮನವರಿಕೆ ಮಾಡಿಕೊಡುವಲ್ಲಿ ಅವ್ರು ಸೋತ್ತಾರೆ. ಅಥವಾ ಅಲ್ಲಿ ನಡೆದೇ ಏನೋ ಅನ್ನುವಂಗೆ ನಮ್ಮ ಈ ಮತದಾರರು ಹಾಕಿಬಿಟ್ಟಿದ್ದಾರೆ ಮತ. ಹೀಗಾಗಿ ಗೆದ್ದವ್ರು ನಾವು ಸ್ವಾಗತ ಮಾಡಲೇಬೇಕಾಗ್ತದೆ. ಯಾಕಂದ್ರೆ ಈ ವಿಶೇಷ ಏನಪ್ಪ ಅಂದ್ರೆ ಅಲ್ಲಿಯ ಷೇರುದಾರರ ಮನಸ್ಸಿನಲ್ಲಿ ಏನದ ಅದನ್ನು ಮಾಡಿದ್ದಾರೆ ಅವರು. ಇನ್ನು ಅದನ್ನು ನಡೆಸ್ಕೊಂಡು ಹೋಗೋದು ಮಾಡೋದು, ಯಶಸ್ವಿ ಮಾಡೋದು, ಖಾಸಗೀಕರಣ ಮಾಡದ ಒಂದು ಸ್ವಂತ ಹೌದಪ್ಪ ಸಹಕಾರ ಕ್ಷೇತ್ರದಲ್ಲಿ ನಾವು ಒಳ್ಳೆಯದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಈಗಾಗಲೇ ಒಂದು ಹಿಂದೆ ಎಕ್ಸಾಂಪಲ್ ಕೊಟ್ಟಿದ್ವಿ ನಾವು. ಅದನ್ನು
ಈ ನಮ್ಮ ಬಸಪ್ರಭು ಕಾರ್ಖಾನೆ ಬದಲಾಗಿ ಶುಗರ್ ಫ್ಯಾಕ್ಟ್ರಿ ಬದಲಾಗಿ ಅಲ್ಲೇ ನಮ್ಮ ಪ್ರಭಾಕರ್ ಕೋರಿ ಅವ್ರ ಶುಗರ್ ಫ್ಯಾಕ್ಟ್ರಿ ಅಲ್ಲೇ ನಮ್ಮ ಇವರು ಕವಟಿಗೆ ಮಠ ಅವರು ಎಲ್ಲ ಕುಡ್ಕೊಂಡು ಮಾಡಿದಂಥ ಸಂಸ್ಥೆ ಲಾಭದಲ್ಲದು ಇಲ್ಲಂತಲ್ಲ, ಎಲ್ಲನೂ ದಿವಾಳಿ ಹೇಳ್ತಾವಂತಲ್ಲ, ಆದರೆ ಹೇಳ್ದಂಗೆ ನೋಡ್ಕೊಂಡು ಹೋಗ್ಬೇಕಂತ ಸ್ವಾರ್ಥದಾಗ ಜನ ಅಲ್ಲಿ ಲೀಡರ್ಗಳು ಬರಬೇಕಾಗ್ತದೆ. ಅದಿಲ್ಲ ಅಂದ್ಕೊಂಡು ಪ್ರಾಬ್ಲಮ್ ಆಗ್ತಾವೆ. ಯಾಕಂದರೆ ಎಲ್ಲ ಜನ ಏನು ಮಾಡ್ತಾಯಿದ್ದಾರಪ್ಪ ಈ ರಾಜಕೀಯ ಜನ ಅಂದರೆ ಅಲ್ಲಿಯೇ ದುಡ್ಡನ್ನು ಲಾಭವನ್ನು ತಮ್ಮ ರಾಜಕೀಯ ಬಳಸ್ಕೊಳ್ಳೋದು, ಲಾಭ ಮಾಡ್ಕೊಳ್ಳೋದು, ರೈತರ ಪೇಮೆಂಟ್ ಸರಿಯಾಗಿ ಮಾಡದೆ ಹೋಗೋದು, ಕಾರ್ಮಿಕರ ಪೇಮೆಂಟ್ ಮಾಡದೆ ಹೋಗೋದು, ಇವೆಲ್ಲ ಕಾರಣಕ್ಕೆ ಅನೇಕ ಶುಗರ್ ಫ್ಯಾಕ್ಟ್ರಿಗಳು ಬಂದು ಆಗಿದಾವೆ. ಮತ್ತು ಈವನ್ ಕೆಲವೊಂದು ಶುಗರ್ ಫ್ಯಾಕ್ಟ್ರಿಗಳು ಬಿಲ್ ಸಹಿತ ಪೇಡ್ ಮಾಡಿಲ್ಲ ರೈತರದ್ದು, ಕಬ್ಬು ಹಚ್ಚಿದ್ದು ಮೊದಲಾಗ ನುಕ್ಸಾನ್ದಾಗ ಕೊಡುವಂಥದ್ದು ಕಬ್ಬ. ಯಾಕಂದ್ರೆ ಈಗ ಹಲವು ಸಲ ಮಾತಾಡ್ತಾ ಇದ್ದೀನಿ, ಒಂದು ಟನ್ ಕಬ್ಬು ಬೆಳಿಬೇಕಾದ್ರೆ ಮಿನಿಮಮ್ 4,000 ಖರ್ಚಾಗಿರ್ತದೆ, ಇವ್ರು ಕೊಡ್ತಾರೆ 3,000. ಯಾವ ಆಧಾರದ ಮೇಲೆ ಅಂತೇಳಿ, ಯಾಕಂದರೆ ಇವತ್ತು ಗೊಬ್ಬರ ತುಟ್ಟದ ಭೂಮಿ ಇವತ್ತು ಲೆಕ್ಕ ಹಾಕ್ಬೇಕಾಗ್ತದೆ, ಸೌಕಳಿ ಬಗ್ಗೆ ಲೆಕ್ಕ ಹಾಕ್ಬೇಕಾಗ್ತದೆ, ದುಡಿಮೆ ಬಗ್ಗೆ ಲೆಕ್ಕ ಹಾಕ್ಬೇಕಾಗ್ತದೆ, ನೀರು ಹರಿಸಿದ್ರ ಬಗ್ಗೆ ಲೆಕ್ಕ ಹಾಕ್ಬೇಕಾಗ್ತದೆ. ಅಲ್ಲ ಏನೇನು ಖರ್ಚು ಮಾಡಿದ್ವಿ ಎಲ್ಲ ಲೆಕ್ಕ ತೆಗೆದಾಗ ನಮ್ಮ ಶ್ರಮವನ್ನು ಅದ್ರ ಹಾಕಿ ನೋಡಿದಾಗ ನಮ್ದು ಕಡಿಮೆ ಅಂದ್ರೆ 4,000 ಕೆಳಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಓಪನ್ ಚಾಲೆಂಜ್ ಇದು. ಆದರೆ 3,000 ರೂಪಾಯಿ ತೃಪ್ತ ನಮ್ಮ ರೈತ, ಅದನ್ನಾದ್ರೂ ಸಹಿತ ಕೊಡೋದಿಲ್ಲವಲ್ಲ. ಇವರು ಎಷ್ಟು ತಿರುಗಾಡಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಆರೋಪಗಳಿದ್ದಾವೆ. ಈ ದಿಶೆಯಲ್ಲೇ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಸುಳ್ಳು ಮಾಡಲಿ, ರೈತರ ಏನು ಒಂದು ಮಾಡಿದ್ದಾರೆ ಪುನಶ್ಚೇತನ ಅಂತೇಳಿ ಅವರು, ನಾವು ಅಭಿವೃದ್ಧಿ ಮಾಡ್ತೀನಿ, ರೈತರ ಪುನಶ್ಚೇತನ ಮಾಡ್ತೀನಿ, ಕಾರ್ಖಾನೆ ಎತ್ತರಕ್ಕೆ ಹೋಗ್ತೀನಿ ಅಂತ ಹೇಳಿದಾರೆ. ಹಿಂದೆ ಬಾಬಾಗೌಡ ಪಾಟೀಲರು, ಡಿ ವಿ ಇನಾಮದಾರರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದರಲ್ಲೂ ಬಾಬಾಗೌಡರ ಪಾಟೀಲ ಅಲ್ಲಿ ಭಾಳ ಅವ್ರ ಹೆಸರು ಭಾಳ ಜನಜನಿತ ಆಗ್ಯದ. ಅದರಲ್ಲೂ ವಿಶೇಷವಾಗಿ ಅವರು ಈ ಒಂದು ಏನು ಶುಗರ್ ಫ್ಯಾಕ್ಟ್ರಿ ಅದ, ಕಿತ್ತೂರು ಇರ್ಬೋದು, ಬೈಲಹೊಂಗಲ ಇರ್ಬೋದು, ಖಾನಾಪುರ ಇರ್ಬೋದು, ಬೆಳಗಾವಿ ಸುತ್ತಮುತ್ತ ಇರ್ಬೋದು, ಹುಬ್ಬಳ್ಳಿ ಸುತ್ತಮುತ್ತ ಇರ್ಬೋದು, ಇವೆಲ್ಲ ರೈತರಿಗೆ ಜೀವಾಳಾಗ್ಯದ. ಅವರ ಬದುಕ ನಡೆದಕ್ಕೆ ಒಂದು ಆಸರೆ ಆಗ್ಯದ. ಇದನ್ನು ಉಳಿಸ್ಕೊಂಡು ಬೆಳೆಸುವಂಥದ್ದು, ಜೊತೆಗೆ ಇದನ್ನು ಲಾಭದ ಉದ್ಯೋಗ ಮಾಡುವಂಥದ್ದು ಸಹಿತ ಇವ್ರು ಮಾಡಬೇಕಾಗ್ಯದ. ಯಾಕಂದ್ರೆ ಈಗಾಗಲೇ BJP ಮೇಲಾಗಿರ್ಬೋದು, ಕಾಂಗ್ರೆಸ್ ಮೇಲಾಗಿರ್ಬೋದು, ಎಲ್ಲ ಮೇಲೆ ಆರೋಪಗಳಿದ್ದಾವೆ. ಬೆಳೆದ ಬೆಳೆಗೆ ಏನಪ್ಪ ಮಿನಿಮಮ್ ಪ್ರೈಸ್, ಸಪೋರ್ಟಿಂಗ್ ಪ್ರೈಸ್ ಇವ್ರು ಯಾರೂ ಕಾನೂನು ಮಾಡ್ತಾಯಿಲ್ಲ ಅಂತೇಳಿ. ಕಾಂಗ್ರೆಸ್ಸು ಮಾಡ್ತಾಯಿಲ್ಲ, BJPನೂ ಮಾಡ್ತಾಯಿಲ್ಲ. ಇದೇ ನಮ್ಮ ಮೋದಿಯವರು ವಿರೋಧ ಪಕ್ಷದ ಅದರಲ್ಲೂ ಗುಜರಾತದ ಮುಖ್ಯಮಂತ್ರಿ ಇದ್ದಾಗ ಹೇಳಿದರು ಅವರು, ಇಲ್ಲ MS ಸ್ವಾಮಿನಾಥನ್ ಆಯೋಗ ಪ್ರಕಾರ ತರ್ತೀನಿ, ಮಾಡ್ತೀನಿ, ರೇಟ್ ಫಿಕ್ಸ್ ಮಾಡ್ತೀನಿ, ಬೆಂಬಲ ಬೆಲೆ ಅಂತ ಹೇಳಿದರು. ಅದು ಆಗಲಿಲ್ಲ, ಇವತ್ತಿಗೂ ಆಗಿಲ್ಲ. ಕಾನೂನು ಇನ್ನು ಮುಂದೆ ಆಗ್ತದೆ ಗ್ಯಾರಂಟಿ ಇಲ್ಲ. ಬಟ್ ಈ ದಿಸೆಯಲ್ಲಿ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಪ್ರಯತ್ನ ಮಾಡಲಿ, ಈ ಶುಗರ್ ಫ್ಯಾಕ್ಟ್ರಿನ ಎತ್ತರಕ್ಕೆ ಒಯ್ಯಲಿ, ಬೆಳೆಸಲಿ, ಮತ್ತು ಅಲ್ಲಿ ಜನರಿಗೆ ಉದ್ಯೋಗ ಕೊಡಲಿ, ಮತ್ತು ಅಲ್ಲಿ ದುಡಿತಿರೋದ ಕಾರ್ಮಿಕರಿಗೆ ಉದ್ಯೋಗ ಆಗಲಿ ಅನ್ನುವಂಥ ಮಾತನ್ನು ಹಾರೈಸ್ತಾ ನಮ್ಮ ರೈತರವ್ರ ಮೇಲೆ ಇಟ್ಟಂಥ ಭರವಸೆ, ಷೇರುದಾರರು ಇಟ್ಟಂಥ ಭರವಸೆ ಅವ್ರು ಹೇಳ್ಕೊಂಡಿದ್ದಾರೆ. ಇಲ್ಲ ಅಂತಲ್ಲ, ನಮ್ಮ ಮಾವಾಗಿರ್ಬೋದು, ನಮ್ಮ ದೊಡ್ಡಪ್ಪ ಆಗಿರ್ಬೋದು, ಇಲ್ಲ ಷೇರುದಾರರಿದ್ದರು, ದುಡಿದಿದ್ದಾರೆ, ಬೆಳೆಸಿದ್ದಾರೆ ಅನ್ನೋ ಮಾತನ್ನು ಇವರು ಬೆಳೆಸಲಿ. ಯಾಕಂದರೆ ಈಗಾಗಲೇ ಅಲ್ಲಿ ಷೇರುದಾರರು ಇವರಿಗೆ ಬೆಂಬಲ ಸೂಚಿಸೋದಲ್ಲ, ಆ್ಯಬ್ಸಲ್ಯೂಟ್ ಮೆಜಾರಿಟಿ 15 ಕೊಟ್ಟಿದ್ದಾರೆ. ಇನ್ನು ಇವರು ತಾವು ಅಂದ್ಕೊಂಡಂಗೆ ಅದನ್ನು ಅಭಿವೃದ್ಧಿ ಮಾಡಿ, ಜೊತೆಗೆ ಅಲ್ಲಿ ಕಾರ್ಮಿಕರ ಪೇಮೆಂಟ್ ಇನ್ನುಳಿದ ಎಲ್ಲ ವಿಷಯಗಳನ್ನು ಮಾಡಿದ್ರಪ್ಪ ಅಂದ್ರೆ ನಿಶ್ಚಿತವಾಗಿಯೂ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಪರವಾಗಿ ಜಿಲ್ಲೆಯಲ್ಲಿ ಒಂದು ಸದಭಿಪ್ರಾಯ ಇನ್ನಷ್ಟು ಹೆಚ್ಚಾಗೋದು, ಎರಡು ಮಾತಿಲ್ಲ. ಈಗಾಗಲೇ ಅವ್ರು ಮಾಡ್ತಾಯಿದ್ದಾರೆ, ಇನ್ನೂ ಮಾಡಲಿ ಅನ್ನೋದು ಒಂದು ಹಂಬಲ ಅಂತ ಹೇಳ್ತಾ, ಒಟ್ಟಲ್ಲಿ ರೈತರು ಏನು ಆರೋಪ ಮಾಡಿದ್ದಾರೆ ನಮ್ಮ ಈ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಿಗೆ, ಅವ್ರ ಮೇಲೆ ಇದು ಖಾಸಗೀಕರಣ ಮಾಡ್ತೀರಿ, ನೀವು ಇದನ್ನು ದಿವಾಳಿ ಎಬ್ಬಿಸ್ತೀರಿ ಅನ್ನುವಂಥ ಮಾತನ್ನು ಇವ್ರು ಸುಳ್ಳು ಮಾಡೋದು ಇವ್ರ ಮುಂದಿರುವಂಥ ದೊಡ್ಡ ಚಾಲೆಂಜ್. ಇದು ಮಾಡ್ತಾರೆ ಅಂತ ಮತ್ತು ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.